ಅವ್ರಿಗೆ ತೊಂದರೆ ಕೊಟ್ಟರು, ಈಗ ಕೂಡ ಅವ್ರು ಇಲ್ಲೇ ಸಂದರ್ಭದಲ್ಲಿ ತೊಂದರೆ ಕೊಡುವಂತ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನೀವು ಜಾಗೃತಿ ಆಗಬೇಕು. ಶಿಕ್ಷಣ ಎಷ್ಟೇ ಕಡಿಮೆ ಇದ್ರೂ ಕೂಡ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅವರಿಂದಲೇ ಇವತ್ತು ನಾವೆಲ್ಲ ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ, ಸಂವಿಧಾನ ಮೂಲಕ. ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ವಿಶೇಷವಾಗಿ ಈ ಸಾರಿ ಪೊಲೀಸ್ ಕಮಿಷನರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ಡಿಜಿಯನ್ನ ಕಡಿಮೆ ಸೌಂಡ್ಗೆ ಸೀಮಿತಗೊಳಿಸಿದ್ದಾರೆ. ಇದು ಮೊದಲು ಅಂಬೇಡ್ಕರ್ ಅನುಯಾಯಿಗಳು ಇದನ್ನು ಜಾರಿ ತರಬೇಕು. ಫಸ್ಟ್ ಇದನ್ನ ನೀವು ಸ್ವಾಗತ ಮಾಡಬೇಕು. ಯಾಕೆ ಸ್ವಾಗತ ಮಾಡ್ಬೇಕಂದ್ರೆ ಹಿಂದೆ ಕೂಡ ನಮ್ಮ ಸಾಲದಾಗ ಇಟ್ಟಿದ್ರು. ಏನೋ ಕಾರ್ಯಕ್ರಮ ಮಾಡುದು ಸಾಲನಾಗ ಇರ್ಬೇಕು. ನೀವು ಬೀಜಿಗೆ ಎಷ್ಟು 2 ಲಕ್ಷ ಕೋಲ್ಹಾಪುರಕ್ಕೆ ಹೋಗ್ಬೇಕು, ಸಾಲ ಮಾಡ್ಬೇಕು. ನೀ 5,000 ಕೊಡು, ನೀ 10,000 ಕೊಡು ಅಂತ ಹೇಳ್ಬೇಕು. ಸಾಲ ಮಾಡ್ಬೇಕು ಡಿಜಿ ತರವ್ರು ನೀವು. ಅದರಿಂದ ಅಂಬೇಡ್ಕರ್ ಅವರು ಖುಷಿ ಆಗೋಲ್ಲ. ಇವತ್ತಿಂದ ಮುಂದೆ ನೀವೇ ಬರಬೇಕು. ನಾವು ಅದಕ್ಕೆ ಕಡಿಮೆ ಇದರಲ್ಲಿ ನಾವು ಉಪಯೋಗ ಮಾಡ್ತೀವಿ. ವಾಲ್ಯೂಮ್ನಲ್ಲಿ ನಿಮ್ಮ ನೋಡಿ ಬೇರೆಯವರು ಕಲಿತಾರೆ. ಅದಕ್ಕೆ ಇದೊಂದು ಅವಕಾಶ ಇದೆ. ಸಾಲ ಮಾಡದೆ ಕಾರ್ಯಕ್ರಮಗಳಾಗಬೇಕು. ಕಾಂಟ್ರಿಬ್ಯೂಷನ್ ನಮ್ದು ಕೂಡ ಆಗಬೇಕು. ಸೊ ಅದಕ್ಕೆ ಡಿಜಿಯಿಂದ ಯಾರಿಗೂ ಒಳ್ಳೇದೇನಾಗೋಲ್ಲ. ಅದಕ್ಕೆ ಅದರಿಂದ ನೀವೆಲ್ಲ ಹೊರಗೆ ಬರಬೇಕು, ಹೆಚ್ಚು ದುಡಿಬೇಕು, ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಬಂದಂತ ಹಣದಲ್ಲಿ ಸಮಾಜ ಕಟ್ಟಲಿಕ್ಕೆ ನೀವೆಲ್ಲ ಮುಂದಾಗಬೇಕು. ಈ ಸಮಾಜ ನೀವು ಎಲ್ಲಿವರೆಗೆ ಕಟ್ಟೋಲ್ಲ ಅಲ್ಲಿವರೆಗೆ ಅಂಬೇಡ್ಕರ್ನವ್ರನ್ನ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇವತ್ತಿಂದ ಒಂದು ಹೆಜ್ಜೆ ಮುಂದಿಡಬೇಕು. ನೀವೆಲ್ಲರೂ ಡಿಜಿ ಕಡಿಮೆ ಆಗಬೇಕು, ದುಂದು ವೆಚ್ಚಗಳು ಕಡಿಮೆ ಆಗಬೇಕು, ಅನಾವಶ್ಯಕ ಕಾರ್ಯಕ್ರಮ ಮೂಲಕ ಸಾಲ ಮಾಡಿ ಕಾರ್ಯಕ್ರಮ ಮಾಡೋದು ಕಡಿಮೆ ಆಗಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಮುಖ್ಯವಾಹಿನಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅಂಬೇಡ್ಕರ್ ನಮಗಾಗಿ ಸಾಕಷ್ಟು ಹೋರಾಟ ಮಾಡಿ ಇವತ್ತು ಸಂವಿಧಾನ ಕೊಟ್ಟು ಆ ಸಂವಿಧಾನದಿಂದ ನಾವು ಇವತ್ತು ಮಾತಾಡುವಂತ ಹಂತಕ್ಕೆ ಬಂದಿದ್ದೀವಿ ನಾವು. ಸೊ ಅದಕ್ಕಾಗಿ ಇದು ವರ್ಷಕ್ಕೆ ಕಾರ್ಯಕ್ರಮ ಸೀಮಿತ ಆಗದೆ ಪ್ರತಿ ದಿವಸ ಅವ್ರ ವಿಚಾರಗಳನ್ನ ಒಂದು 10 ಮಂದಿಗೆ ಹೇಳ್ಬೇಕು. ನೀವು 10 ಜನಕ್ಕೆ ಒಬ್ಬರಿಗೆ ಹೇಳಿದ್ರು ಕೂಡ 365 ಜನ ಆಗ್ತಾರೆ ವರ್ಷಕ್ಕೆ. ಅಂಬೇಡ್ಕರ್ ಅನುಯಾಯಿಗಳು, ಅಂಬೇಡ್ಕರ್ ಅವರ ಸ್ವಾಭಿಮಾನಿ ತಂಡ ಇದೆಲ್ಲ ಮಾಡುವಂತ ಕಾರ್ಯಕ್ರಮ ಹಾಕಿ ನಿಮ್ಮ ಜೋಡಿ ನಾವು ಇರ್ತೀವಿ. ಬರೋ ದಿನಗಳಲ್ಲಿ ಯಾವ ರೀತಿ ಇದನ್ನು ಸಂಘಟನೆ ಮಾಡಬೇಕು, ಅಂಬೇಡ್ಕರ್ ಅವರನ್ನ, ಬುದ್ಧನ, ಬಸವಣ್ಣವರನ್ನ, ಶಿವ ಮಹಾರಾಜರನ್ನ, ಪೆರಿಯಾರ್ ಅವರನ್ನ, ಸಾವಿತ್ರಿಬಾಯಿ ಫುಲೆ ಅವರನ್ನ ಯಾವ ರೀತಿ ನಾವು ಉಳಿಸ್ಕೋಬೇಕು ಅನ್ನೋದು ಬಹಳ ನಮ್ಮ ಮುಂದಿರುವಂತ ಸವಾಲಾಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮದಿಂದ ನಿಮ್ಗೆಲ್ಲ ಪ್ರೇರಣೆ ಆಗ್ಲಂತ ಹಾರೈಸಿ ಪ್ರತಿ ದಿವಸ ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರನ ಮನೆ ಮನೆಗೆ ಹೇಳುವಂತ ಪ್ರಯತ್ನ ಈ ಸಮುದಾಯದಿಂದ ಆಗಲಿ. ಮತ್ತೊಮ್ಮೆ ತಮಗೆ